ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗಿದ್ದು ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೀತಿರುವ ಹೊರೆಬೇಳೆ ಮೇಳಕ್ಕೆ. ಈ ಮೇಳ ಡಿಸೆಂಬರ್ 27ರಿಂದ ಜನವರಿ 5ರವರೆಗೆ ಇರ್ತದೆ. ಈ ಮೇಳದಲ್ಲಿ ಹೊರೆಬೇಳೆಯಿಂದ ಮಾಡಿದ ವಿಧ ವಿಧ ಪದಾರ್ಥಗಳು ಸಿಗುತ್ತೆ. ಅದರಲ್ಲೂ ಸಿಹಿ ಮತ್ತು ಖಾರ ಪದಾರ್ಥಗಳು ಎರಡು ರೀತಿಲೂ ನಮಗೆ ಸಿಗುತ್ತೆ. ಇಲ್ಲೇನೆಂದರೆ ನಮಗೆ ಹೊರೆಬೇಳೆ ಮೇಳದಲ್ಲಿ ಬೇಳೆಯಿಂದ ಮಾಡಿದ ಪದಾರ್ಥಗಳು ಸಿಗೋದು ವಿಶಿಷ್ಟ ವಿಭಿನ್ನ. ಅದರಲ್ಲೂ ಐಸ್ ಕ್ರೀಮ್ ಆಗಿರ್ಬೋದು, ಒಂದು ಒಬ್ಬಟ್ಟಾಗಿರ್ಬೋದು, ಮತ್ತು ಪಾಯಸ ಆಗಿರ್ಬೋದು, ಮತ್ತು ಬೇರೆ ಬೇರೆ ಥರ. ಈಗ ಹೊರೆಬೇಳೆ ಅಂದರೆ ಸಾಂಬಾರು ಖಾರ ಪದಾರ್ಥ ಅಷ್ಟೇ ಅಲ್ಲದೆ ಸಿಹಿ ಪದಾರ್ಥದಲ್ಲೂ ಹೊರೆಬೇಳೆ ಬಳಸಿ ಮಾಡ್ಬೋದು ಅಂತ ನಾವು ಈ ಒಂದು ಮೇಳದಲ್ಲಿ ತಿಳ್ಕೊಬೋದು ಮತ್ತು ನೋಡ್ಬೋದು, ಮತ್ತು ತಿಂದು ಕೂಡ ಟೇಸ್ಟ್ ನೋಡ್ಬೋದು. ಆ ಒಂದು ಪದಾರ್ಥಗಳಲ್ಲಿ ಹೊರೆಬೇಳೆ ರುಚಿಯನ್ನು ನಾವು ತಿಂದು ಟೇಸ್ಟ್ ನೋಡಿ ಖುಷಿ ಪಡ್ಬೋದು. ಹೊರೆಬೇಳೆ ಮೇಳದಲ್ಲಿ ವಿಧ ವಿಧವಾದ ಹೊರೆಬೇಳೆಯಿಂದ ಮಾಡಿದ ಪದಾರ್ಥಗಳು ಸಿಗುತ್ತೆ. ಅದರಲ್ಲಿ ನಾವು ತಿಂದಿದ್ದು ಮೊದಲನೇದಾಗಿ ಪಕೋಡ. ಹೊರೆಬೇಳೆ ಪಕೋಡ ತಿಂದು ಟೇಸ್ಟ್ ನೋಡಿದ್ವಿ. ಅದು ನಮಗೆ ತುಂಬ ಇಷ್ಟ ಆಯಿತು. ಅದು ದುಡ್ಡು ಕೂಡ ನಮಗೆ ವರ್ತ್ ಅನ್ನಿಸ್ತು. ಅದಕ್ಕೆ ನಾವು ಕೊಟ್ಟಿದ್ದು 50 ರೂಪಾಯಿ. ಮತ್ತು ಅಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಕೂಡ ಇಟ್ಟಿದ್ದಾರೆ. ಮತ್ತು ಇವತ್ತಿನ ಹೊರೆಬೇಳೆ ಮೇಳಕ್ಕೆ ಉದ್ಘಾಟನೆಗೆ DK ಶಿವಕುಮಾರ್ ಅವರು ಬಂದಿದ್ದರು. ಅವರು ಕೂಡ ಇವತ್ತಿನ ದಿನ ಚಾಲನೆ ಕೊಟ್ಟರು. ಮತ್ತು ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ಅಲ್ಲಿ ಆಟದ ಸಾಮಾನುಗಳು ಇಟ್ಟಿದ್ದಾರೆ. ಆಟ ಆಡ್ಸೋಕ್ಕೆ ಕೂಡ ನೀವು ಹೋಗ್ಬೋದು. ಆಟ ಒಂದು 2-3 ಆಟದ್ದು ಕೂಡ ಮಕ್ಕಳು ಆಟ ಆಡಿಕೊಂಡು ಖುಷಿ ಪಡಿಸ್ಕೊಂಡು ಕರ್ಕೊಂಬರ್ಬೋದು. ನೀವು ಕೂಡ ಆಹಾರ ತಿನ್ನೋದು ಅಷ್ಟೇ ಅಲ್ಲದೆ ಅಲ್ಲಿ ಬಟ್ಟೆ ಸ್ಟಾಲ್ಗಳು, ಮನೆಗೆ ಬೇಕಾದ ಕೆಲವೊಂದು ಪ್ಲೇಟ್ ಆಗಲಿ, ಗಂಧದ ಕಡ್ಡಿ ಆಗಲಿ, ಕೆಲವೊಂದು ಐಟಮ್ಗಳು ಕೂಡ ಮನೆಗೆ ತೊಗೊಂಡು ಬರೋ ಥರ ಸಿಗ್ತವೆ. ನೀವು ಕೂಡ ಅದನ್ನು ತೊಗೊಂಡು ಬರ್ಬೋದು. ಅಲ್ಲಿ ಮತ್ತು 2 ಕಡೆ ಕಾರ್ಟೂನ್ದು ವೇಷ ಹಾಕ್ಕೊಂಡಿರೋ 2 ಗೊಂಬೆಗಳ ಥರ ಇದ್ದಾರೆ. ಅವ್ರನ್ನ ನೋಡಿ ಮಕ್ಕಳು ತುಂಬ ಖುಷಿ ಪಡ್ತಾರೆ. ನಮ್ಮ ಮಗಳು ಒಂದು ಐಸ್ ಕ್ರೀಮ್ ತಿಂದಳು. ನಾವು ಹೊರೆಬೇಳೆ ಐಸ್ ಕ್ರೀಮ್ ಟೇಸ್ಟ್ ಮಾಡಿದ್ವಿ. ಮತ್ತು ಹೊರೆಬೇಳೆ ಪಾವ್ ಭಾಜಿ ಟೇಸ್ಟ್ ಮಾಡಿದ್ವಿ. ಹೊರೆಬೇಳೆಯಿಂದ ಮಾಡಿದ್ದು ಒಬ್ಬಟ್ಟು ಟೇಸ್ಟ್ ಮಾಡಿದ್ವಿ. ಮತ್ತು ಹೊರೆಬೇಳೆ ಸಾಂಬಾರು ಮತ್ತು ಪೂರಿ ಟೇಸ್ಟ್ ಮಾಡಿದ್ವಿ. ನಮಗೆ ಅದು ಓಕೆ ಅನ್ನಿಸ್ತು. ಬಟ್ ವರ್ತ್ ಅಂತ ಅನಿಸಿದ್ದು ನಮಗೆ ಹೊರೆಬೇಳೆ ಐಸ್ ಕ್ರೀಮ್, ಹೊರೆಬೇಳೆ ಪಕೋಡ 2 ವರ್ತ್ ಅನ್ನಿಸ್ತು. ಬೇರೆದೆಲ್ಲ ನಮಗೆ ವರ್ತ್ ಅನ್ನಿಸ್ಲಿಲ್ಲ. ಎಲ್ಲ ಅಷ್ಟು ಜಾಸ್ತಿ ಇತ್ತು. ಪಾವ್ ಭಾಜಿ ಆಗಲಿ 100 ರೂಪಾಯಿ ಜಾಸ್ತಿ ಆಯಿತು. ಬಟ್ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಬರೋಕ್ಕೆ ಒಂದು 2-3 ಥರ ಇಟ್ಟಿದ್ದಾರೆ. ಮಕ್ಳಿಗೂ ಏನು ಬೇಜಾರಾಗೋದಿಲ್ಲ. ಅವ್ರಿಗೂ ಕೆಲವೊಂದು ಸ್ಟಾಲ್ಗಳಿಟ್ಟಿದ್ದಾರೆ ಆಟ ಆಡಲಿಕ್ಕೆ. ಮತ್ತು ಗೇಮ್ಸ್ ಶೂಟ್ ಮಾಡೋದು ಇಟ್ಟಿದ್ದಾರೆ, ಬಲೂನು. ಅದನ್ನು ಕೂಡ ಆಡಿಸ್ಕೊಬರ್ಬೋದು. ಆಮೇಲೆ ಸ್ಟಾಲ್ಗಳು ಫುಡ್ ಸ್ಟಾಲ್ ಅಷ್ಟೇ ಅಲ್ಲದೆ ಬುಕ್ ಸ್ಟಾಲು, ಬಟ್ಟೆ ಸ್ಟಾಲು. ಅಲ್ಲಿ ನೀವು ಬಟ್ಟೆಗಳು ತಗೋಬೋದು. ಬುಕ್ಸ್ ಬೇಕಿದ್ದರೆ ಬುಕ್ಸ್ನ ತಗೋಬೋದು. ಮತ್ತು ಆಹಾರ ತಿಂದ್ಕೊಂಡು ಹಂಗೆ ಆರಾಮಾಗಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ನೋಡಿ, ಇಲ್ಲಿ ಚಿತ್ರ ಬಿಡಿಸ್ತಾ ಇದ್ದಾರೆ. ವ್ಯಂಗ್ಯವಾಗಿ ಚಿತ್ರ ಬಿಡಿಸ್ಕೊಡ್ತಾರೆ. ನಾವು ಹೇಗಿದ್ದೀವಿ ಹಾಗೆ ನೋಡಿಕೊಂಡು. ಇಲ್ಲೇ ಪಕ್ಕದಲ್ಲಿ ಕೂಡ ಮಕ್ಕಳಿಗೆ ಫೇಸ್ ಮೇಲೆ ಪೇಂಟ್ ಮಾಡ್ತಾರೆ ಡಿಸೈನ್ ಆಗಿ. ಈ ಥರ ಬೇರೆ ಬೇರೆ ವಿಧವಾಗಿ ಸ್ಟಾಲ್ಗಳು ಕೂಡ